ಆಧುನಿಕ ವಚನಗಾರ ಆಗಿ ಹೋಗ್ತಾನೆ. ಸಿದ್ಧಯ್ಯ ಪುರಾಣಿಕರ ಬಗ್ಗೆ ಅಮಿಶ್ ತ್ರಿಪಾಠಿ ಅನ್ನುವ ಕಂಟೆಂಪರರಿ ಪೀರಿಯಡಿನ ಆಧುನಿಕ ಕವಿ, ಭಾರತ ದೇಶದ ಅಮಿಶ್ ತ್ರಿಪಾಠಿ ಸಿದ್ಧಯ್ಯ ಪುರಾಣಿಕರ ಬಗ್ಗೆ ಭಾಳ ಚಂದ ಒಂದು ಮಾತು ಹೇಳ್ಯಾನ. ಐ ಡೋಂಟ್ ನೋ ಹೂ ಈಸ್ ಸಿದ್ಧಯ್ಯ ಪುರಾಣಿಕ, ಬಟ್ ಐ ಕ್ಯಾನ್ ಸ್ಮೆಲ್ ಹಿಸ್ ಲಿಟ್ರೇಚರ್ ಅಂತ ಒಂದು ಮಾತು ಹೇಳ್ಯಾನ. ಅಂತಹ ಸಿದ್ಧಯ್ಯ ಪುರಾಣಿಕರು ಭಾಳ ಚಂದ ಒಂದು ವಚನಾನೇ ಅನ್ಬಹುದು, ಆಧುನಿಕದ ಭಾಳ ಚಂದ ಹೇಳ್ಯಾರ. ವಿಲಾಯತಿಯ ಎಮ್ಮೆಯಾದರೇನು, ತಿನ್ನುವುದು ಹುಲ್ಲನ್ನೇ. ಅರಮನೆಯ ಬೆಕ್ಕಾದರೇನು, ತಿನ್ನುವುದು ಇಲಿಯನ್ನೇ. ಶ್ವೇತ ಭವನದ ಸೊನಗಾದರೇನು, ತಿನ್ನುವುದು ಕೆಡಕನ್ನೇ. ಮಂತ್ರೇಣಿ ಎಂಬ ಸ್ಥಾನದ ತಲೆಯ ಮೇಲಿನ ಹೇನಾದರೇನು, ತಿನ್ನುವುದು ಹೊಲಸನ್ನೇ. ಬುದ್ಧ ಬಸವ ಬಾಪೂಜಿಯ ನಾಡಾದರೇನು, ನಾ ಮೆಚ್ಚಿದೆ ಕಾಯಕ ಮಾಡುವವನನ್ನೇ ಸ್ವತಂತ್ರ ಧೀರ ಸಿದ್ದೇಶ್ವರ. ಎಷ್ಟು ಚಂದ ಹೇಳ್ಯಾರ ಅವರಲ್ಲಿ. ಶ್ರೀಮಂತ ಮನೆಯ ಹಿಂದಿನ ಎಮ್ಮೆ ಇದ್ರೆ ಏನಾಯ್ತು, ಅದು ಹುಲ್ಲ ತಿನ್ಬೇಕಲ್ಲ, ಅದು ಮೇವ ತಿನ್ಬೇಕದು. ಮಂತ್ರಿ ಅದಾನವ, ಭಾಳ ದೊಡ್ಡ ರಾಜ ಅದಾನವ, ಅವನ ತಲೆ ಮ್ಯಾಗ ಏನಾರ ಏನಾಗಿದ್ದು ಅಂದ್ರೆ ಅದೇನು ಬಂಗಾರ ತಿಂತಿತ್ತೇನು, ಏನದು ಅದು ಹೊಲಸ ತಿನ್ನೋದು, ಅದು ಏನು. ಅರಮನಿಯೊಳಗೆ ಬೆಕ್ಕು ಸಾಕಿರ್ತಾರೆ, ಬೆಕ್ಕು. ಅರಮನಿ ಬೆಕ್ಕಪ್ಪ, ಅದು ಒಟ್ಟ ಇಲಿನೇ ಮುಟ್ಟಂಗಿಲ್ಲ ಅಂತ ಏನಾರ ಐತೇನು? ಅರಮನಿ ಬೆಕ್ಕಾದ್ರೇನು, ಗುಡಿಸಲು ಬೆಕ್ಕಾದ್ರೇನು, ತಿನ್ನೋದೇನು ಇಲಿನೇ ತಿಂತೈತಿ. ಮತ್ತು ಜಗತ್ತಿನೊಳಗ ದಾರ್ಶನಿಕರು, ಸಂತರು, ಮಹಾತ್ಮರು ಆಗಿ ಹೋಗ್ಯಾರ. ಅವರ ಆದರ್ಶ ಇಟ್ಟುಕೊಂಡು ಯಾರು ಕಾಯಕ ಮಾಡ್ತಾರ, ಕೆಲಸ ಮಾಡ್ತಾರ, ಅವರಿಗಷ್ಟೇ ದೇವರು ಮೆಚ್ತಾನ ಅನ್ನೋದು ಸಿದ್ಧಯ್ಯ ಪುರಾಣಿಕರ ಮಾತು. ಒಮ್ಮೆ ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನಂಗೆ ಗೊತ್ತೈತಿ. ಒಮ್ಮೆ 3 ಗುಬ್ಬಿ ಮರಿ ಇದ್ದು ಗುಡಿಸಲೊಳಗೆ. ಅದೇನು ನೆಸ್ಟ್ ಕಟ್ಟಿರ್ತೈತಲ್ಲ ಗಿಡದಾಗ, ಆ ಗುಡಿಸಲೊಳಗೆ 3 ಗುಬ್ಬಿ ಮರಿ ಇದ್ದು. ಅವ್ರವು ದಿವಸ ಹೋಗೋದು, ಊಟಕ್ಕೆ ಅವಕ್ಕೆ ತರೋದು, ಹಾಕೋದು, ಅವನು ಮಲಗಿಸೋದು. 1 ವಾರ ಮಾಡಿದ್ಲು, 2 ವಾರ ಮಾಡಿದ್ಲು. 3ನೇ ವಾರಕ್ಕೆ ಆ ಗುಬ್ಬಿ ಮರಿಗಳಿಗೆ ರೆಕ್ಕಿ ಬಂದು, ರೆಕ್ಕಿ. ಆ 3 ಗುಬ್ಬಿ ಮರಿಗಳಿಗೆ ರೆಕ್ಕಿ ಬಂದ ಮೇಲೆ ಅವ್ರವು ಏನು ತಿಳಿದಾರ, ಇವ ಹಾರ್ಕೊಂಡು ಹೋಗಿ ಊಟ ಹುಡ್ಕೊಂಡು ಇವ ತಿಂತಾವಂತ ಅವ್ರವು ತಿಳಿದಿತ್ತು. ಇವು 3 ಹಂಗೆ ಮಾಡಲಿಲ್ಲ. ಇವು ಯಾಕೆ ಕುಂತು ತಿನ್ನೋದು ಕಲ್ತಿದ್ವಲ್ಲ, ಗೊತ್ತಾಗತ್ತಲ್ಲ. ಕುಂತು ತಿನ್ನಾಕ ಏನಾರ ಮನುಷ್ಯ ಕಲ್ತನಂದ್ರೆ ಅವ ಯಾವತ್ತೂ ದುಡಿಯಂಗಿಲ್ಲ. ಮಾಂಸಾಹಾರದ ರುಚಿ ನೋಡ್ದವಂಗ ಹೋಳಿಗೆ ಊಟ ಹೋಗಂಗಿಲ್ಲ. ಕುಂತು ದುಡಿಯವಂಗ ರುಚಿ ಬಿದ್ದವಂಗ ದುಡಿದು ತಿನ್ಬೇಕನ್ನೋ ಅಭ್ಯಾಸ ಬರಂಗಿಲ್ಲ. ಅವು 3 ಏನೋ ಕುಂತು ತಿನ್ನಾಕತ್ತಿದ್ವಲ್ಲ, ಅವಕ್ಕೆ ಹಾರ್ಬೇಕು ಅನ್ನಿಸ್ಲಿಲ್ಲ, ತಿನ್ಬೇಕು ಅನ್ನಿಸ್ಲಿಲ್ಲ. ಯಾಕೆ? ಅವ್ರವು ತರ್ತಾಳ, ತಿಂತೀವಿ ಆರಾಮ್. ಈ ಹೊರದೇಶದವ್ರು ನೀವು ನೋಡಿ, ನಾವೆಲ್ಲ ಶ್ರೀಮಂತರು, ವಿ ಆರ್ ದ ರಿಚೆಸ್ಟ್ ಕಂಟ್ರಿ ಅಂತ ಅವರೆಲ್ಲ ಹೇಳ್ತಾರೆ ಪೇಪರ್ಸ್, ಮ್ಯಾಗ್ಝಿನ್ಸ್, ಆರ್ಟಿಕಲ್ಸ್ ಒಳಗೆಲ್ಲ. ಮತ್ತು ನಿಜವಾಗ್ಲೂ ರಿಚೆಸ್ಟ್ ಕಂಟ್ರಿ ಯಾವುದು ಗೊತ್ತ? ಹೊರದೇಶದವ್ರು ಏನಾರ ಮಕ್ಕಳು ಜನ್ಮ ತಾಳ್ಯಾವಂದ್ರೆ ಒಂದು 18 ವಯಸ್ಸು ತನಕ ಅಷ್ಟೇ. ಇಫ್ ದೇ ಗೆಟ್ ಮೆಚ್ಯೂರ್ಡ್, 18 ವಯಸ್ಸು ಮ್ಯಾಗ ಬಂದು ಅಂದ್ರೆ ಅವ್ನು ದುಡ್ಯಾಕೆ ಕಳಿಸ್ಬಿಡ್ತಾರೆ ಅವ್ರು. ಯಾಕೆ? ಕುಂತು ತಿನ್ನುವಷ್ಟು ಸಂಪತ್ತು ಅವರಲ್ಲಿಲ್ಲ. ಮತ್ತು ನಿಜವಾದ ಶ್ರೀಮಂತ ದೇಶ ಯಾವುದು? ಬರ್ರಿ ನಮ್ಮ ದೇಶಕ್ಕೆ. 4 ತಲೆಮಾರನು ಹಿಂದೂ ಏನು ಮಾಡಿಟ್ಟಿರ್ತಾವಲ್ಲ, 200 ವರ್ಷದಿಂದ ಕುಂತು ಆರಾಮ್ ತಿಂದಿರ್ತಾವೆ. ಮನೆ ಮುಂದೆ ಒಂದು ದೊಡ್ಡ ಗಾಡಿ ಹಚ್ಚಿರ್ತಾವೆ, ಮನೆ ಕಟ್ಸಿರ್ತಾವೆ, ಅಮ್ಮಿ ದುಡ್ದಿರಂಗಿಲ್ಲ, ಧೂಳು ಹೊಡೆದಿರಂಗಿಲ್ಲ. ಮತ್ತು ಕುಂತು ಆರಾಮ್ 4 ತಲೆಮಾರದು ಇಲ್ಲಿ ತಿಂತಾವು. ಅಲ್ಲಿ ಕುಂತು ತಿಂದ್ರೆ
ಊಟ ಹೋಗಂಗಿಲ್ಲ, ಕುಂತು ತಿಂದ್ರೆ ಕೂಳಿರಂಗಿಲ್ಲ, ಮತ್ತು ಅವ್ರು ಹೆಂಗೆ ಶ್ರೀಮಂತರಾಗ ಸಾಧ್ಯ ಐತಿ ಹೇಳ್ರಿ? ಶ್ರೀಮಂತರು ಯಾರು? ನಾವೇ. ಕುಂತ್ರು ಆರಾಮ್ ತಿನ್ಕೊಂತಿನ 300 ವರ್ಷ ಹೆಂಗೆ ತಿನ್ಬೋದು, ಮಟ್ಟು ಮಾಡಿಟ್ಟಿರ್ತಾರೆ ಅಷ್ಟು. ನಿಜವಾದ ಕಾಯಕ ಯಾವುದು? ನಿಜವಾದ ಗರಿಮೆ ಯಾವುದು? ಮನುಷ್ಯಾಗ ಯಾವಾಗ ಕಿಮ್ಮತ್ತು ಬರ್ತೈತಂದರೆ, ಅವನ ಹತ್ರ ಗಾಡಿ ಇದ್ರೂ ಬರ್ತದೋ ಇಲ್ಲೋ, ಮನಿ ಇದ್ರೂ ಬರ್ತದೋ ಇಲ್ಲೋ, ಆಸ್ತಿ ಸಂಪತ್ತಿದ್ರೂ ಬರ್ತದೋ ಇಲ್ಲೋ, ಮನುಷ್ಯಾಗ ಕಿಮ್ಮತ್ತು ಯಾವಾಗ ಬರ್ತೈತಂದ್ರೆ, ಮನುಷ್ಯ ಯಾವಾಗ ತನ್ನ ರಟ್ಟಿ ನಂಬಿ, ದೇವರು ಬರೆದ ಹಣೆ ಬರ ನಂಬ್ಕೊಂಡು ಬದುಕೋದಲ್ಲ, ತನ್ನ ಶಕ್ತಿ ನಂಬಿ, ತನ್ನ ರಟ್ಟಿ ನಂಬಿ ಬೆವರು ಸುರಿಸಿ ಯಾವ ದುಡಿತಾ ನೋಡಿ, ಅವನಿಗೆ ನಿಜವಾದ ಕಿಮ್ಮತ್ತು ಬರ್ತದೆ, ಮರ್ಯಾದೆ ಬರ್ತದೆ. ಅವು 3 ಗುಬ್ಬಿ ಮರುಗಳಿಗೆ ಅವ್ರವು ತಂದು ಹಾಕ್ತಿದ್ಲಲ್ಲ, ಒಟ್ಟ 2 ತಿಂಗಳಾಯ್ತು, 3 ತಿಂಗಳಾಯ್ತು, ಅವು ಹಾರೂಲಿಲ್ಲ, ಊಟ ತಂದು ತಿನ್ನಲೂ ಇಲ್ಲ. ಅವ್ರವು ಒಮ್ಮೆ ಕ್ಲಾಸ್ ತೊಗೊಂಡ್ಲು. ತಾಯಿ ಅಂತ ಅನ್ನಲ್ಲೇನು ಬಂದು, ಏನು ಮಾಡಕತ್ತೀರಿ ನೀವು? ನೀ ಚಲೋ ದಿವಸ ನಮಗೆ ತಂದು ಹಾಕ್ತೀಯಾ, ಮತ್ತು ನಾವು ಯಾಕೆ ದುಡ್ಯಾಕೆ ಹೋಗುಮೋ? ನೀ ಆರಾಮ್ ತಂದು ಕೊಡ್ತೀವಿ, ನಾವು ತಿಂತೀವಿ ಅಂದು 3 ಗುಬ್ಬಿ ಮರಿಗಳು. ಅವ್ರವು ಏನು ಅನ್ಬೇಕು? ಅವ್ರವ್ವ ಗುಬ್ಬಿ ಅದು ಅವ್ರವ್ವ ಅಂತೂ, ನೋಡಪ್ಪ ನಿನಗೆ ಈಗ ರೆಕ್ಕಿ ಬಂದಾವ, ನಿಮಗೆ ಹಾರೋ ಶಕ್ತಿ ಐತಿ, ಅಲ್ಲಿ ಆಹಾರದಾವ, ಕುಂತು ತಿನ್ನಾಕ ನೀ ಮನುಷ್ಯ ಅಲ್ಲ, ನಡಿ ಹಾರ್ಕೊಂತ ತಿನ್ನು ಅಂತ ಗುಬ್ಬಿ ಅಂತದು. ಕುಂತು ತಿನ್ನಾಕ ಮನುಷ್ಯ ಅಲ್ಲ, ನೀ ಹಾರ್ಕೊಂತ ಹೋಗಿ ದುಡ್ಕೊಂತ ತಿನ್ನು ನೀನು ಅಂತ ಗುಬ್ಬಿ ಅಂತು. ಮನುಷ್ಯ ಎಷ್ಟು ದುಡಿತಾನ, ಎಷ್ಟು ಕೆಲಸ ಮಾಡ್ತಾನ, ಅಲ್ಲಿವರೆಗೂ ಮಾತ್ರ ಮನುಷ್ಯಾಗ ಕಿಮ್ಮತ್ತು. ಇವು ಮನ್ಯಾಗ ನೋಡಿ ನೀವು, ಯಾವರ ಸಾಲಿ ಕಲ್ತು ಬಂದು ಮನ್ಯಾಗ ಏನಾರ ಉಳಿದಿದ್ದು ಅಂದ್ರೆ ಕಿಮ್ಮತ್ತು ಕೊಡ್ತಾರ ಯಾರು ಅವ್ರಿಗೆ? ಯಾವಾಗ ಹೊಕ್ಕಿ ದುಡ್ಯಾಕೆ, ಯಾವಾಗ ಹೊಕ್ಕಿ ಅಂತ ಹೇಳಂಗಿಲ್ಲೇನು? ಯಾವ ಮನುಷ್ಯ ಕಾಯಕ ಮಾಡ್ತಾನ ಆ ಮನುಷ್ಯಗೆ ಮಾತ್ರ ಕಿಮ್ಮತ್ತೈತಷ್ಟೆ. ಮತ್ತು ಕಾಯಕ ಮಾಡಿಸೋದು ಯಾವುದು? ಮನಸ್ಸೇ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಎಲ್ಲದಕ್ಕೂ ಕಾರಣ ಮನಸ್ಸೇ.